ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ರೋಮಾಪತ್ರಿಕೆ ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 4 4ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಡಲಿಕ್ಕಿದೆ. ರೋಮ 4ನೇ ಅಧ್ಯಾಯದಲ್ಲಿ ದೇವರ ಕೃಪೆಯ 18 ಆಶೀರ್ವಾದಗಳು ಇರುವಂಥದ್ದನ್ನು ನಾವು ಗಮನಿಸಬಹುದು. 18 ಬ್ಲೆಸ್ಸಿಂಗ್ಸ್ ಆಫ್ ಗಾಡ್ಸ್ ಗ್ರೇಸ್. ದೇವರ ಕೃಪೆಯ ವಿಷಯವಾಗಿ ಹೇಳಬೇಕಾದರೆ ಎಫೆಸ 2ನೇ ಅಧ್ಯಾಯ 6-7 ವಚನಗಳಲ್ಲಿ ಹೌದು, ನಮಗೆ ದೇವರ ಕೃಪೆಯ ಐಶ್ವರ್ಯವನ್ನು ದೇವರು ಮುಂದಣ ಯುಗಗಳಲ್ಲಿ ತಿಳಿಸುವಾತನಾಗಿದ್ದಾನೆ, ಅದರ ಬಗ್ಗೆ ವಿವರಿಸುವಾತನಾಗಿದ್ದಾನೆ, ತೋರಿಸ್ತಾನಂತ್ರಿ. ಆದ ಕಾರಣ ಹಿಂದೆ ನಾವು ಪರಲೋಕ ಹೋದ ಮೇಲೆ ದೇವರ ಕೃಪೆಯ ವಿಷಯವಾಗಿ ನಾವು ತಿಳ್ಕೊಳ್ಳೋಕೆ ಮುಂಚೆ ಸ್ವಲ್ಪ ಮಟ್ಟಿಗೆ ದೇವರ ಕೃಪೆಯ ಒಂದು 18 ಆಶೀರ್ವಾದಗಳು, ದೇವರ ಕೃಪೆಯ 18 ಆಶೀರ್ವಾದಗಳು, 18 ಬ್ಲೆಸ್ಸಿಂಗ್ಸ್ ಆಫ್ ಗಾಡ್ಸ್ ಗ್ರೇಸ್, ನಾವು ಅದನ್ನು ಒಂದೊಂದಾಗಿ ನೋಡಿಕೊಳ್ಳೋಣ. ಮೊದಲನೇದಾಗಿ ರೋಮ ಪತ್ರಿಕೆ 4ನೇ ಅಧ್ಯಾಯದ 3ನೇ ವಚನದಲ್ಲಿ, ಏಕೆಂದರೆ ಪವಿತ್ರ ಗ್ರಂಥವು ಅಬ್ರಹಾಮನು ದೇವರನ್ನು ನಂಬಿದನು. ಹೌದು, ಅಬ್ರಹಾಮನು ದೇವರನ್ನು ನಂಬಿದನು ಅಂತ ಹೇಳ್ಬಿಟ್ಟು. ಹಾಗಾದರೆ ದೇವರ ಕೃಪೆಯ ಮೊದಲನೇ ಆಶೀರ್ವಾದ ನಂಬಿಕೆ. ಯಾವ ರೀತಿಯಾಗಿ ನಂಬಿದನು ಅಂತ ಹೇಳ್ಬಿಟ್ಟು ನಾವು ನೋಡುವಾಗ, ತಾನಾಗೆ ನಂಬಲಿಲ್ಲ. ದೇವರು ಆದಿಕಾಂಡ 15ನೇ ಅಧ್ಯಾಯದಲ್ಲಿ ನಂಬಿಕೆ ಇಲ್ಲದಂಥ ಅಬ್ರಹಾಮನನ್ನು ಮನೆಯಿಂದ ಹೊರ ಕರ್ಕೊಂಡು ಬಂದು ಅಲ್ಲಿ ಆಕಾಶದ ನಕ್ಷತ್ರಗಳನ್ನು ನೋಡು ಅಂತ ಹೇಳ್ಬಿಟ್ಟು, ನಾನು ನಿನ್ನ ಸಂತತಿಯವರನ್ನು ಆಕಾಶದ ನಕ್ಷತ್ರಗಳೋಪಾದಿಯಲ್ಲಿ ನಾನು ಮಾಡ್ತೀನಿ ಅಂತ ಹೇಳಿದಾಗ ಅಬ್ರಹಾಮನಿಗೆ ನಂಬಿಕೆ ಬಂತು. ಹಾಗಾದರೆ ದೇವರೇ ಸಹಾಯ ಮಾಡಿದ್ದು ನಂಬಿಕೆ ಬರುವಂತೆ. ಅದಕ್ಕಿಂತ ಮುಂಚೆ ಅಬ್ರಹಾಮನಿಗೆ ನಂಬಿಕೆ ಇರಲಿಲ್ಲ. ನಂಬಿಕೆ ಇಲ್ಲದಂಥ ವ್ಯಕ್ತಿಯನ್ನು ದೇವರು ಆಯ್ಕೆ ಮಾಡಿ, ದೇವರು ಮಾತನಾಡಿ, ದೇವರು ಅವನಿಗೆ ಸಂದರ್ಶನವನ್ನು ಕೊಟ್ಟು, ದೇವರು ಅವನಿಗೆ ವಾಗ್ದಾನವನ್ನು ಕೊಟ್ಟು, ಆದಿಕಾಂಡ 12ನೇ ಅಧ್ಯಾಯದಲ್ಲಿ ಅವನನ್ನು ಬಲಪಡಿಸಿ, ಅವನನ್ನು ಕರೆಸಿ, ಆದಿಕಾಂಡ 15ನೇ ಅಧ್ಯಾಯ 6ನೇ ವಚನದಲ್ಲಿ ಅವನಿಗೆ ಉತ್ತೇಜಿಸಿ, ಕೊನೆಗೆ ಅವನು ನಂಬಿದನು ಅಂತ ನಾವು ನೋಡ್ತೇವೆ. ಹಾಗಾದರೆ ಆ ನಂಬಿಕೆ ಕೂಡ ದೇವರಿಂದನೇ ಬಂತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎರಡನೇದಾಗಿ, ದೇವರ ಕೃಪೆಯ 18 ಆಶೀರ್ವಾದಗಳಲ್ಲಿ ಮೊದಲನೇದು ದೇವರು ನಂಬೋದಕ್ಕೆ ಸಹಾಯ ಮಾಡಿದನು. ಎರಡನೇದಾಗಿ, ನೀತಿಗೆ ಲೆಕ್ಕ. ನೀತಿ, ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲಾಯಿತು. ಅಕೌಂಟ್ಸ್ ಆರ್ ಕ್ರೆಡಿಟೆಡ್ ರೈಚಸ್ನೆಸ್. ನಂಬಿದರಿಂದ ಅವನ ಲೆಕ್ಕಕ್ಕೆ, ಅವನ ಬ್ಯಾಂಕ್ ಅಕೌಂಟ್ನಲ್ಲಿ ನೀತಿ ಅಂತ ಹೇಳ್ಬಿಟ್ಟು ಎಣಿಸಲಾಯಿತು. ಮೂರನೇದಾಗಿ, ರೋಮ 4ನೇ ಅಧ್ಯಾಯದಿಂದ ನಾವು ಏನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ದೇವರ ಕೃಪೆಯ 18 ಆಶೀರ್ವಾದಗಳು. ಅದರಲ್ಲಿ 2 ನೋಡ್ಕೊಂಡಿದ್ವಿ. ಈಗ ಮೂರನೇದು 5ನೇ ವಚನದಲ್ಲಿದೆ. ರೋಮ 4:5 ಯಾರೂ ಕೃತ್ಯಗಳನ್ನು ಮಾಡದೆ ಅಥವಾ ಕೃತ್ಯವಿಲ್ಲದೆ ಏನೂ ಮಾಡದೆ ಭಕ್ತಿಹೀನರನ್ನು ನೀತಿವಂತರೆಂದು ನಿರ್ಣಯಿಸುವ ದೇವರಲ್ಲಿ, ವಾವ್, ಭಕ್ತಿಹೀನರನ್ನು ನೀತಿವಂತರೆಂದು ನಿರ್ಣಯಿಸುವ ದೇವರು. ಹೌದು, ನಂಬಿಕೆ ಇಲ್ಲದವರನ್ನು ನಂಬಿಕೆ ಬರಮಾಡಿದ ದೇವರು. ನೀತಿ ಎಂಬುದು ಲೆಕ್ಕಕ್ಕೆ ಇಲ್ಲದಂಥ ವ್ಯಕ್ತಿಗೆ ನೀತಿಯನ್ನು ಲೆಕ್ಕಕ್ಕೆ ಹಾಕಿದ ದೇವರು. ಈಗ ಭಕ್ತಿಹೀನರನ್ನು ನೀತಿವಂತರೆಂದು ನಿರ್ಣಯಿಸುವ ದೇವರು ಅಂತ ಹೇಳುವಾಗ, ಇದು ಮೂರನೇ ಆಶೀರ್ವಾದ, ಮೂರನೇ ದೇವರ ಕೃಪೆಯ ಆಶೀರ್ವಾದವಾಗಿದೆ. ನಾಲ್ಕನೇದಾಗಿ 6ನೇ ವಚನ, ರೋಮ 4:6,
ರೋಮನ್ಸ್ ಚಾಪ್ಟರ್ 4 ವರ್ಸ್ 6, ದೇವರು ಯಾರನ್ನು ಕೃತ್ಯಗಳಿಲ್ಲದೆ ನೀತಿವಂತರೆಂದು ಎಣಿಸುತ್ತಾರೋ ಅವನೇ ಧನ್ಯನು. ಹಾಗಾದರೆ ಕೃತ್ಯಗಳನ್ನು ಮಾಡದೆ ಅಂತಿದೆ, ಇಲ್ಲಿ ಕೃತ್ಯಗಳಿಲ್ಲದೆ ಅಂತ ಹೇಳ್ಬಿಟ್ಟು 6ನೇ ವಚನದಲ್ಲಿ ನಾವು ನೋಡ್ತೇವೆ. ಕೃತ್ಯಗಳಿಲ್ಲದೆ, ಹೌದು, ನೀತಿವಂತರೆಂದು ನಿರ್ಣಯಿಸುವಂಥ ದೇವರು. ಅಂದರೆ ಕೃತ್ಯಗಳಿಲ್ಲದೆ ಒಬ್ಬ ವ್ಯಕ್ತಿಯನ್ನು ದೇವರು ಧನ್ಯರಾಗಿ ಮಾಡುವಂಥದ್ದು. ಯಾಕೆ ಕೃತ್ಯಗಳಿಲ್ಲದೆ ನೀತಿವಂತರು ಅಂತ ಹೇಳುವಾಗ, ದೇವರು ನೀತಿವಂತರಾಗಿ ಮಾಡಬೇಕಾದ್ರೆ ನಾವು ಅದಕ್ಕಾಗಿ ಪ್ರಯಾಸಪಟ್ಟು ದುಡಿಯುವಂಥದ್ದಲ್ಲ, ಅದು ದೇವರ ಕಾರ್ಯ. ನಾವು ಅದಕ್ಕೆ ಸಹಕಾರ ಮಾಡಬೇಕು ಅಷ್ಟೇ. ಅದು 4ನೇ ಆಶೀರ್ವಾದ, ಕೃತ್ಯಗಳಿಲ್ಲದೆ ನೀತಿ ಅಥವಾ ಧನ್ಯರಾಗಿ ಮಾಡುವಂಥದ್ದು. 5ನೇದಾಗಿ ಇನ್ನೊಂದು ಆಶೀರ್ವಾದ, 4ನೇ ಅಧ್ಯಾಯ ರೋಮ ಪತ್ರಿಕೆಯಲ್ಲಿ ದೇವರ ಕೃಪೆಯ 18 ಆಶೀರ್ವಾದಗಳಲ್ಲಿ 4 ನಾವು ನೋಡಿಕೊಂಡಿದ್ವಿ. ಈಗ 5ನೇದು ನೋಡ್ಕೊಳ್ತಾ ಇದ್ವಿ. ರೋಮ 4ನೇ ಅಧ್ಯಾಯ 7ನೇ ವಚನದಲ್ಲಿ, ಯಾರ ಅಪರಾಧಗಳು ಕ್ಷಮಿಸಲಾಗಿವೆಯೋ, ಅಪರಾಧಗಳ ಕ್ಷಮೆ, ಫರ್ಗಿವ್ನೆಸ್ ಆಫ್ ಟ್ರಾನ್ಸ್ಗ್ರೆಷನ್ಸ್, ಅಪರಾಧಗಳ ಕ್ಷಮೆ. ಇದು ಏನಾಗಿದೆ? ಇದು ನಿಶ್ಚಯವಾಗಿ ದೇವರ ಕೃಪೆಯ ಆಶೀರ್ವಾದ. ಇಟ್ಸ್ ದ ಬ್ಲೆಸ್ಸಿಂಗ್ ಆಫ್ ಗಾಡ್ಸ್. ಎಷ್ಟನೇ ಆಶೀರ್ವಾದ? 5ನೇ ಆಶೀರ್ವಾದ. ದೇವರ ಕೃಪೆಯ 5ನೇ ಆಶೀರ್ವಾದ. ದೇವರ ಕೃಪೆಯ 6ನೇ ಆಶೀರ್ವಾದ. ದೇವರ ಕೃಪೆಯ 6ನೇ ಆಶೀರ್ವಾದ ರೋಮ 4:7ನೇ ವಚನದ 2ನೇ ಭಾಗದಲ್ಲಿದೆ. ಯಾರ ಪಾಪಗಳು ಪರಿಹಾರವಾಗಿದೆಯೋ ಅವರೇ ಧನ್ಯರು. ಪಾಪಗಳ ಪರಿಹಾರ ಏನದು? ದೇವರ ಕೃಪೆಯ 6ನೇ ಆಶೀರ್ವಾದ, 6th ಬ್ಲೆಸ್ಸಿಂಗ್. 18 ಇದೆ, ಆದರೆ 6 ಆಶೀರ್ವಾದಗಳು ಇದುವರೆಗೆ ನಾವು ನೋಡಿಕೊಂಡಿದ್ವಿ. ಪಾಪಗಳ ಪರಿಹಾರ, ವಾವ್! ಅಪರಾಧಗಳ ಕ್ಷಮೆ, ಪಾಪಗಳ ಪರಿಹಾರ. ದೊಡ್ಡ 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 ಆಶೀರ್ವಾದ ಇದು, ದೇವರ ಕೃಪೆಯ ಆಶೀರ್ವಾದ. 7ನೇ ಆಶೀರ್ವಾದ ಏನಂತ ಹೇಳಿದರೆ, ಯಾರ ಪಾಪಗಳನ್ನು ಕರ್ತನು ಅವರ ಲೆಕ್ಕಕ್ಕೆ ಎಣಿಸುವುದಿಲ್ಲವೋ. ಕರ್ತನು ನಮ್ಮ ಲೆಕ್ಕಕ್ಕೆ ನೀತಿ ಅಂತ ಎಣಿಸುವುದು ಅಷ್ಟೇ ಅಲ್ಲ, ಕರ್ತನು ಪಾಪಗಳನ್ನು ನಮ್ಮ ಲೆಕ್ಕಕ್ಕೆ ಎಣಿಸದೇ ಇರುವಂಥದ್ದು. ಹಾಗಾದರೆ ದೇವರು ಪಾಪಗಳನ್ನು ಪರಿಹಾರ ಮಾಡಿರುವಾಗ ನನ್ನ ಅಕೌಂಟ್ನಲ್ಲಿ ಪಾಪ ಇಲ್ಲ. ಪಾಪದ ಪರಿಹಾರ, ವಾವ್! ಪಾಪದ ಪರಿಹಾರ, ಪಾಪದ ಪರಿಹಾರವೇ. ಮತ್ತು ಅದನ್ನು ದೇವರೇ ಲೆಕ್ಕಕ್ಕೆ ಎಣಿಸದಿದ್ದರೆ ಸೈತಾನ ಎಣಿಸ್ಬೋದು, ಬೇರೆಯವರು ಎಣಿಸ್ಬೋದು. ಇದು ಎಷ್ಟು ಸಾರಿ ಗೊತ್ತಾ ಇವನು ಈ ಥರ ಮಾಡೋದು, ಅಥವಾ ನನ್ನ ಮನಸ್ಸಾಕ್ಷಿ ಕೂಡ ಎಣಿಸ್ಬೋದು. ಲೆಕ್ಕವಿಲ್ಲದಷ್ಟು ಸಾರಿ ನಾನು ದೇವರಿಗೆ ವಿರುದ್ಧವಾಗಿ ತಿಳಿದೋ ತಿಳಿಯದೆಯೋ ತಪ್ಪು ಮಾಡಿದ್ದೇನೆ, ಪಾಪ ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಾಕ್ಷಿ ನನಗೆ ಎಣಿಸ್ಬೋದು. ಆದರೆ ದೇವರು, ರೋಮ 4:8, ದೇವರು ಯಾರ ಪಾಪಗಳನ್ನು ಲೆಕ್ಕಕ್ಕೆ ಎಣಿಸುವುದಿಲ್ಲವೋ ಆ ವ್ಯಕ್ತಿ ಎಷ್ಟೋ ಧನ್ಯರು. ಈ ಒಂದು ಪಾಪಗಳನ್ನು ಲೆಕ್ಕಕ್ಕೆ ದೇವರು ಎಣಿಸದಿರುವುದು ಕೂಡ ದೇವರ ಕೃಪೆಯ 7ನೇ ಆಶೀರ್ವಾದ, 7th ಬ್ಲೆಸ್ಸಿಂಗ್ ಆಫ್ ಗಾಡ್ಸ್ ಗ್ರೇಸ್. 8ನೇದಾಗಿ 10ನೇ ವಚನದಲ್ಲಿ ಒಂದು ಮಾತಿದೆ, ಸುನ್ನತಿ ಅದು ಯಾವಾಗ ಎಣಿಸಲಾಯಿತು? ರೋಮ 4:10, ಯಾವಾಗ ಎಣಿಸಲಾಯಿತು? ಅವನಿಗೆ ಸುನ್ನತಿ ಆದ ಬಳಿಕವೋ ಅಥವಾ ಸುನ್ನತಿ ಆಗುವುದಕ್ಕೆ ಮೊದಲು? ಅದ ನಂತರವಲ್ಲ, ಮೊದಲೇ. ಹಾಗಾದರೆ ದೇವರು ಒಂದು ಆಜ್ಞೆ ಕೊಟ್ಟದ್ದನ್ನು
ಅಂದರೆ ಸುನ್ನತಿ ಅನ್ನುವಂಥ ಒಂದು ಆಜ್ಞೆ ಕೊಟ್ಟಿದ್ದರು. ದೇವರು ಅದನ್ನು ಜನರು ಪಾಲಿಸಿದರು ಆ ದಿವಸಗಳಲ್ಲಿ. ಅಂದರೆ ವಿಧೇಯರಾದರು. ವಿಧೇಯತೆಗೆ ಮುಂಚಿತವಾಗಿ ಕರ್ತನು ನೀತಿವಂತರಂತೆ ಎಣಿಸಿದ್ನ ಅಥವಾ ವಿಧೇಯತೆಗೆ ತರುವಾಯನ? ಆ ರೀತಿಯಾಗಿ ನಾವು ಯೋಚನೆ ಮಾಡಬೇಕಾಗ್ತದೆ. ಇಲ್ಲ, ವಿಧೇಯತೆಗೆ ಮುಂಚೆನೆ, ಸುನ್ನತಿಗೆ ಮುಂಚೆನೆ, ನಾವೇನಾದರೂ ದೇವರು ಹೇಳಿದ್ದನ್ನು ಮಾಡುವುದಕ್ಕೆ ಮುಂಚೆಯೇ ದೇವರು ನಮ್ಮ ನಂಬಿಕೆಯನ್ನು ನೀತಿಯೆಂದು ಎಣಿಸುವಂಥ ದೇವರಾಗಿದ್ದಾರೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಇದು 8ನೇ ಆಶೀರ್ವಾದ. ರೋಮ 4ನೇ ಅಧ್ಯಾಯದಿಂದ ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದರೆ, ದೇವರ ಕೃಪೆಯ 18 ಆಶೀರ್ವಾದಗಳು. 8 ಮುಗಿದು ಇನ್ನೂ 10 ಆಶೀರ್ವಾದಗಳಿದೆ. ನಾವು ನೋಡಿಕೊಳ್ಳೋಣ ಬೇಗ. 9ನೇದಾಗಿ ನೋಡುವಾಗ 11ನೇ ವಚನದಲ್ಲಿ ದೇವರು ಅಬ್ರಹಾಮನ್ನು ನಮಗೆ ತಂದೆಯಾಗಿರುತ್ತಾನೆ. ನಂಬುವವರೆಲ್ಲರಿಗೂ ಅಬ್ರಹಾಮನು ತಂದೆಯಾಗಿರ್ತಾನೆ. ಹಾಗಾದರೆ ದೇವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ದೇವರು ಅಬ್ರಹಾಮನ ಜೊತೆಗೆ ಒಂದು ಒಡಂಬಡಿಕೆಯನ್ನು ಮಾಡ್ಕೊಂಡ್ಬಿಟ್ಟು ಅಬ್ರಹಾಮನ್ನು ನಮಗೆ ಕನೆಕ್ಟ್ ಮಾಡಿಬಿಟ್ರು. ಒಬ್ಬ ಭಕ್ತಿವಂತನ ಸಂತತಿಯಾಗಿ ನಮ್ಮನ್ನು ಮಾಡಿಬಿಟ್ಟು, ಈಗ ತಂದೆ ಆಸ್ತಿ ಮಕ್ಕಳಿಗೆ ಬರಬೇಕಲ್ಲ, ಹಾಗಾದರೆ ಅಬ್ರಹಾಮನು ಭಕ್ತಿವಂತನು ಅಂತ ಒಂದು ಭಕ್ತಿಯ ಒಂದು ಲೆಗಸಿ, ಆ ಒಂದು ಪಿತೃಾರ್ಜಿತ ಸ್ವತ್ತು, ಹಕ್ಕು ಬಾಧ್ಯತೆ ನಮಗೋಸ್ಕರವಾಗಿ ಇಡಲಾಗಿದೆ. ಇದು 9ನೇ ಆಶೀರ್ವಾದ. ಈಗಾಗಲೇ 9 ಆಶೀರ್ವಾದಗಳು ಮುಗಿತ್ತು. ಇನ್ನೂ 9 ಆಶೀರ್ವಾದಗಳು ನಾವು ನೋಡಿಕೊಳ್ಳೋಣ. 10ನೇ ಆಶೀರ್ವಾದ ಏನಂತ ಹೇಳಿದರೆ, ವಾಗ್ದಾನವು ಹಕ್ಕುದಾರರೆಂಬ ವಾಗ್ದಾನ. ಹೇರ್ಸ್ ಟು ದ ಪ್ರಾಮಿಸ್. 13ನೇ ವಚನ, ರೋಮ 4:13 ಅಬ್ರಹಾಮನು ಮತ್ತು ಅವನ ಸಂತತಿಯವರು ಜಗತ್ತಿಗೆ ಹಕ್ಕುದಾರರಾಗುವರೆಂಬ ವಾಗ್ದಾನವು ಧರ್ಮಶಾಸ್ತ್ರದಿಂದ ಆದದ್ದಲ್ಲ, ಅದು ನಂಬಿಕೆಯಿಂದ ಆಯಿತು. ಆದ ಕಾರಣ ಹಕ್ಕುದಾರರೆಂಬ ವಾಗ್ದಾನ 10ನೇ ಆಶೀರ್ವಾದ. ಇನ್ನು 8 ಆಶೀರ್ವಾದಗಳಿದೆ, ಅದನ್ನು ನೋಡಿಕೊಳ್ಳೋಣ. 16ನೇ ವಚನ, ರೋಮ 4:16ನೇ ವಚನದಲ್ಲಿ, ಆದ್ದರಿಂದ ಬಾಧ್ಯತೆಯು ಕೃಪೆಯಿಂದಲೇ ನಂಬಿಕೆ ಮೂಲಕವಾಗಿ ದೊರಕುತ್ತದೆ. ಆ ವಾಗ್ದಾನವು ಧರ್ಮಶಾಸ್ತ್ರದ ಸಂತತಿಯವರಿಗೆ ಮಾತ್ರವಲ್ಲ, ಅಬ್ರಹಾಮನಲ್ಲಿದ್ದ ನಂಬಿಕೆ ಇರುವವರ ಸಂತತಿಯವರೆಲ್ಲರಿಗೂ ಶಾಶ್ವತವಾಗಿ ದೊರಕುವುದು. ವಾವ್! ದೊಡ್ಡ ಮಾತು. ರೋಮ 4ರಲ್ಲಿ ನಾವು ದೇವರ ಆಶೀರ್ವಾದದ ಅಥವಾ ದೇವರ ಕೃಪೆಯ ಆಶೀರ್ವಾದಗಳನ್ನು ನಾವು ನೋಡಿಕೊಳ್ತಾ ಇದ್ದೀವಿ. ಈಗ 11ನೇ ಆಶೀರ್ವಾದ ಏನಂದರೆ ಶಾಶ್ವತವಾದ ಆಶೀರ್ವಾದ, ಇಟರ್ನಲ್ ಬ್ಲೆಸ್ಸಿಂಗ್. 12ನೇದು 17ನೇ ವಚನದಲ್ಲಿ ನಾವು ನೋಡುವಾಗ, ದೇವರು ಸತ್ತವರಿಗೆ ಜೀವ ಕೊಡುವವರು. ಹಾಗಾದರೆ ಅದು ಒಂದು ಆಶೀರ್ವಾದ ಅಲ್ಲ? ಸತ್ತವರಿಗೆ ಜೀವ ಕೊಡುವಂಥದ್ದು. ಆತ್ಮಿಕವಾಗಿ ಸತ್ತವರಿಗೆ ಜೀವ ಕೊಟ್ಟರು, ದೈಹಿಕವಾಗಿ ಸತ್ತ ಲಾಜರನಿಗೆ ಜೀವ ಕೊಟ್ಟರು. ಪೇತ್ರನ ಮುಖಾಂತರವಾಗಿ ಒಬ್ಬ ಮಹಿಳೆ, ಸತ್ತ ಮಹಿಳೆಗೆ ಜೀವ ಕೊಟ್ಟರು. ಪೌಲನ ಮುಖಾಂತರ ಯೂತಿಕನೆಂಬ ವ್ಯಕ್ತಿಗೆ ದೇವರು ಜೀವ ಕೊಟ್ಟರು. ಹಾಗಾದರೆ ದೇವರು ಸತ್ತವರಿಗೆ ಜೀವ ಕೊಡುವಂಥದ್ದು ಕೂಡ ಲೈಫ್ ಟು ಡೆಡ್. ನಮ್ಮ ಜೀವನದಲ್ಲಿ ಕೆಲವು ಸತ್ತ ಪರಿಸ್ಥಿತಿಗಳು, ಏನೋ ಒಬ್ಬರು ಸಾಲ ತಕ್ಕೊಂಡು 30 ಲಕ್ಷ ಸಾಲ ತಕ್ಕೊಂಡು ಮತ್ತೆ ಹಿಂದಿರುಗಿ ಕೊಡ್ತಾ ಇಲ್ಲ, ಅದು ಡಿಲೇ ಮಾಡ್ತಿದ್ದಾರೆ, ಡಾಕ್ಯುಮೆಂಟ್ ಇಲ್ಲ, ಮುಂದಕ್ಕೆ ಹಾಕ್ತಿದ್ದಾರೆ, ನಾಳೆ ಅಂತಿದ್ದಾರೆ, ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಇಂತಹ ಸತ್ತ ಪರಿಸ್ಥಿತಿಗಳಲ್ಲಿ ಜೀವವನ್ನು ತರುವಂಥ ದೇವರು, ಅದು ಕೃಪೆಯ ಒಂದು ಆಶೀರ್ವಾದ. 13ನೇದಾಗಿ, ಇದು ಇನ್ನೂ ಭಾಳ ಚೆನ್ನಾಗಿದೆ. ಅದು ರೋಮಪತ್ರಿಕೆ 4ನೇ ಅಧ್ಯಾಯದ 17ನೇ ವಚನದಲ್ಲಿ, ಇಲ್ಲದವುಗಳನ್ನು
ಇಲ್ಲದವುಗಳನ್ನು ಇರುವವುಗಳೋ ಎಂಬಂತೆ ಕರೆಯುವವರೂ ಆಗಿರುವ ದೇವರು. ನಮ್ಮ ದೇವರು ಎಂಥ ದೇವರು ಗೊತ್ತಾ? ಇಲ್ಲದವುಗಳನ್ನು ಇರುವವುಗಳೋ ಎಂಬಂತೆ ಕರೆಯುವ ದೇವರು. ಬೆಳಕಾಗಲಿ, ಇಲ್ಲದವುಗಳು, ಕತ್ತಲಿತ್ತು, ಬೆಳಕಲ್ಲಿತ್ತು. ಬೆಳಕಾಗಲಿ ಅಂತ ಹೇಳ್ಬಿಟ್ಟು ಕರೆದಾಗ ದೇವರು ಬೆಳಕಾಯಿತು. ನಮ್ಮ ಜೀವನದಲ್ಲಿ ಕೂಡ ಅನೇಕ ಸಂಗತಿಗಳು ಇಲ್ಲದವುಗಳು. ಬಹುಶಃ ಕ್ರಿಸ್ತನ ದೀನತ್ವ, ಕ್ರಿಸ್ತನ ಅಭಿಷೇಕ, ಕ್ರಿಸ್ತನ ಪ್ರಕಟಣೆ, ಕ್ರಿಸ್ತನ ಕೃಪೆ, ಕ್ರಿಸ್ತನ ಸರ್ವ ಸಂಪತ್ತು, ಕ್ರಿಸ್ತನ ಅಭಿಷೇಕ, ಕ್ರಿಸ್ತನ ಮಾರ್ಗದರ್ಶನ ಅನೇಕ ನಮ್ಮಲ್ಲಿ ಇಲ್ಲದವುಗಳು. ಅವುಗಳನ್ನು ಇರುವಂಥವುಗಳೋ ಎಂಬಂತೆ ದೇವರು ಕರೆಯುವಾತನಾಗಿದ್ದಾನೆ. ಅದು 13ನೇ ಆಶೀರ್ವಾದ. 14ನೇ ಆಶೀರ್ವಾದ ನಿರೀಕ್ಷೆ. 14ನೇ ಆಶೀರ್ವಾದ ನಿರೀಕ್ಷೆ. ಅದನ್ನು 4:18 ನಾವು ನೋಡ್ತೀವಿ. ದೇವರಿಂದ ಹೇಳಲಾದ ನಿರೀಕ್ಷೆಗೆ ಯಾವ ಆಸ್ಪದವೂ ಇಲ್ಲದಿರುವಾಗಲೂ ನಿರೀಕ್ಷೆಯಿಂದ ನಂಬಿದ ಅಬ್ರಹಾಮ. ನಿರೀಕ್ಷೆಗೆ ಆಸ್ಪದ ಇಲ್ಲದಿದ್ದಾಗ ನಿರೀಕ್ಷೆ ಹೊಂದುವಂತೆ ದೇವರು ಅನುಕೂಲ ಮಾಡಿಕೊಟ್ಟರು. ಆದ ಕಾರಣ ನಿರೀಕ್ಷೆ ಅಬ್ರಹಾಮನಿಗೆ ಬಂತು. ಆದ ಕಾರಣ ನಿರೀಕ್ಷೆಯು ದೇವರ ಕೃಪೆಯ 14ನೇ ಆಶೀರ್ವಾದ. 15ನೇ ಆಶೀರ್ವಾದ ಏನಂದರೆ ದೇವರಿಗೆ ಮಹಿಮೆ. ಅಬ್ರಹಾಮನು ದೇವರು ಮಾಡಿದ ವಾಗ್ದಾನಕ್ಕೆ ವಿರುದ್ಧ ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗದೆ, ರೋಮ 4:21, ನಂಬಿಕೆಯಿಂದ ತುಂಬಿದವನಾಗಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸಿದನು. ಅದು 15ನೇ ಆಶೀರ್ವಾದ. ನಂಬಿಕೆ ತುಂಬಿದಾಗ ಏನು ಬರ್ತದೆ? ದೇವರಿಗೆ ಮಹಿಮೆ ಉಂಟಾಗ್ತದೆ. ಅದನ್ನೇ ರೋಮ 4:21 ನಾವು ನೋಡ್ತೇವೆ. ಮತ್ತು ಇನ್ನು ಒಂದು ಏನಂದರೆ, ದೇವರು ಶಕ್ತನಾಗಿದ್ದಾನೆ ಅಂತ ಹೇಳ್ಬಿಟ್ಟು ನಂಬ್ತಾನ್ರಿ. 21ನೇ ವಚನ, ದೇವರ ಗಾಡ್ ಈಸ್ ಏಬಲ್ ಅಂತ ಹೇಳ್ಬಿಟ್ಟು ನಂಬುವಂಥದ್ದು. ಅದು ಕೂಡ 16ನೇ ಆಶೀರ್ವಾದ. 17ನೇ ಆಶೀರ್ವಾದ ಏನಂತ ಹೇಳಿದರೆ 24ನೇ ವಚನ, ಅದು ಅಬ್ರಹಾಮನಿಗೋಸ್ಕರವೇ ಮಾತ್ರ ಆಗಿರದೆ ನಮಗೋಸ್ಕರವೂ ಆಗಿದೆ. ಈ ವಾಗ್ದಾನ ರೋಮ 4:23-24 ಅಬ್ರಹಾಮನಿಗಷ್ಟೇ ದೇವರು ವಾಗ್ದಾನ ಕೊಟ್ಟಿಲ್ಲ, ಅದು ನಮಗೂ ಕೂಡ. ಹಾಗಾದರೆ ನಮಗೂ ಕೂಡ ಅನ್ನುವಂಥದ್ದು 17ನೇ ಆಶೀರ್ವಾದ. ಎಂಥ ಆಶೀರ್ವಾದ? ಕೃಪೆಯ ಆಶೀರ್ವಾದ. ಕೊನೆಯದಾಗಿ ಕೃಪೆಯ 18ನೇ ಆಶೀರ್ವಾದ ಏನಂದರೆ, ನಮ್ಮ ಪಾಪಗಳನ್ನು 25ನೇ ವಚನ ನಿಮಿತ್ತವಾಗಿ ಯೇಸುವನ್ನು ಮರಣಕ್ಕೆ ಒಪ್ಪಿಸಲಾಯಿತು ಮತ್ತು ನಮ್ಮನ್ನು ನೀತಿವಂತರನ್ನಾಗಿ ನಿರ್ಣಯಿಸಲು ಜೀವದಿಂದ ಎಬ್ಬಿಸಲಾಯಿತು. ಯೇಸು ಸ್ವಾಮಿಯನ್ನು ದೇವರು ಯಾಕೆ ಜೀವದಿಂದ ಎಬ್ಬಿಸಿದ್ರೆ ಅಂತ ಹೇಳ್ಬಿಟ್ಟು ನೋಡುವಾಗ ನೀತಿವಂತರನ್ನಾಗಿ ಮಾಡುವುದಕ್ಕೆ. ಹಾಗಾದರೆ ಪುನರುತ್ಥಾನದ ಆಶೀರ್ವಾದ, ಯೇಸು ಕರ್ತನ ಪುನರುತ್ಥಾನದ ಶಕ್ತಿ, ಅದರ ಆಶೀರ್ವಾದ. ನಾವು ಕೂಡ ಪುನರುತ್ಥಾನರಾಗುವಂತೆ, ನೀತಿವಂತರಾಗಿ ಬಾಳುವಂತೆ ದೇವರು ಈ 18 ಆಶೀರ್ವಾದಗಳನ್ನು ರೋಮಪತ್ರಿಕೆ 4ನೇ ಅಧ್ಯಾಯದಲ್ಲಿ ಬರೆದಿರುವಂಥದ್ದು. ಆತನ ನಾಮಕ್ಕೆ ಸ್ತೋತ್ರ. ಹೌದು, 4ನೇ ಅಧ್ಯಾಯವನ್ನು ರೋಮ 4 ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.